ಕೋರ್ಸ್ ನಮಗೆ ನಮ್ಮ ಕ್ಷೇತ್ರ 10,000 ಆಮೇಲೆ ಲೀಡರ್ 20-30 ಸಾವಿರ ಬಂದರೆ ಎಲೆಕ್ಷನ್ ಅಲಕ್ಷಣ ಭಾಳ ಈಗೂ ನಾವು ಆಲೋಚನೆ ಮಾಡಬೇಕು, ಕೆಲಸ ಮಾಡಬೇಕು, ರೀಚ್ ಮಾಡಬೇಕು. ಸರ್, ನನ್ನ ಹೆಸರು ಕವಿತಾ ಅಂತ ಹೇಳಿ. ನಮಸ್ಕಾರ. ನಾವು ಪ್ರಶಾಂತ್ ಶಿಕ್ಷಕ ಇದ್ದೀನಿ. ಈಗ ನೀವು ಒಬ್ಬ ಚಲನಚಿತ್ರ ನಟರಾಗಿ ನಮ್ಮ ತಾಲೂಕಿಗೆ ಬಂದಿದ್ದು ಸಂತೋಷ. ನಿಮಗೆ ಸ್ವಾಗತ ಆತ್ಮೀಯ. ಇಷ್ಟೊತ್ತು ನಿಮ್ಮ ಸಿದ್ಧಾಂತಗಳನ್ನು ನಾವೆಲ್ಲ ಕೇಳಿದ್ವಿ. ನೀವು ನಟರಾಗಿ ಬೇಕಾದಷ್ಟು ಹಣ ಸಂಪಾದನೆ ಅದೆಲ್ಲ ಇರುತ್ತೆ, ಬೇರೆ ಬೇರೆ ನಿಮ್ಮ ವೈಯಕ್ತಿಕ ನೋಡ್ಕೊಂಡು ನೀವು ಅಭಿವೃದ್ಧಿ ಕೊಡ್ಬೋದಿತ್ತು. ಆದರೆ ಪೇಪರ್ ನೀವು ಕೊಡೋ ಸ್ಟೇಟ್ಮೆಂಟು ನಿಮ್ಮ ಚಳವಳಿ ಎಲ್ಲ ನಾವು ಗಮನಿಸ್ತಾ ಇದ್ವಿ. ಆ ಸಿದ್ಧಾಂತಗಳು ನಮಗೆ ಒಪ್ಪಿಗೆ ಆಗಿದೆ. ಅಂದರೆ ಈ ಸಿದ್ಧಾಂತ ಎಲ್ಲ ಕಡೆ ಬರಬೇಕು. ನಾವೇನು ಮಾಡ್ತೀವಿ, ಬರೀ ಭಾಷಣದ ಮಾತ್ರ ಸಿದ್ಧಾಂತಗಳು ಕೈಯಲ್ಲಿ ಆಗಲಿಲ್ಲ. ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಅಂದರೆ ಇಲ್ಲಿ ನೋಡಿ, ಸಮಾನತೆ ಎಷ್ಟು ಪುರುಷರಿದ್ದಾರೆ. ಆದರೆ ಯಾವ ಪ್ರಾತಿನಿಧ್ಯ ಅಂದರೆ ಸಮಾಜದ ಸಿದ್ಧಾಂತದ ನಡುವೆ ಪ್ರಾತಿನಿಧ್ಯ. ನಮಗೆ ಮಹಿಳೆಯರು ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ, ಅವರೆಲ್ಲ ಮಹಿಳೆಯರಾಗಿ ಬಂದಿರ್ಬೋದು, ಅವರೆಲ್ಲ ಸಮಾಜವಾದಿಗಳಲ್ಲ, ಅವರೆಲ್ಲ ವೈಯಕ್ತಿಕ ಲಾಭದ. ಅದು ಏನು ಮಹಿಳೆಯರು ಮಾತ್ರ ಅಲ್ಲ, ಅದು SC-ಗಳಲ್ಲೂ ಪ್ರಾತಿನಿಧ್ಯ ಇದೆ, ST-ಗಳಲ್ಲೂ ಪ್ರಾತಿನಿಧ್ಯ ಇದೆ. ಅವರೆಲ್ಲ SC/ST ಮಹಿಳೆಯರ ನ್ಯಾಯಕ್ಕೋಸ್ಕರ ಸಮಾಜಕ್ಕೋಸ್ಕರ ಇರೋರಲ್ಲ, ಅವರೆಲ್ಲ ವೈಯಕ್ತಿಕ ಲಾಭಕ್ಕೋಸ್ಕರ. ನಾವು ಇವತ್ತಿನ ಒಂದು ಸಿದ್ಧಾಂತದ ನಡುವೆ ನಮ್ಮ ಪ್ರಾತಿನಿಧ್ಯ ಬೇಕೇ ಬೇಕು. ನಾವು ಕೂಡ ಫೈರ್ ಅಂತ ಒಂದು ಸಂಸ್ಥೆ ಕಟ್ಟಿ ಕನ್ನಡ ಚಲನಚಿತ್ರ ರಂಗದಲ್ಲಿ ಎಷ್ಟು ಒಂದು ರೀತಿ ಒಂದು ವ್ಯವಸ್ಥಿತವಾದ ಅನ್ಯಾಯಗಳು, ಅದನ್ನ ನಮಗೆ ಪರ ಇದ್ದಿದ್ದು ಕೆಲವು ಗಂಡಸರು, ನಮ್ಮ ಜೊತೆ ಮಹಿಳೆಯರೇ ಎಷ್ಟೋ ಪರ ಇದ್ದರು, ನಮ್ಮ ವಿರುದ್ಧ ಇದ್ದಿದ್ದು ಬಹುತೇಕ ಗಂಡಸರು, ಕೆಲವು ಮಹಿಳೆಯರು. ಸೊ ಇವಾಗ ಏನ್ ಅರ್ಥ ಮಾಡ್ಕೊತೀವಿ ಅಂದ್ರೆ, ಇವೆಲ್ಲ ಸೈದ್ಧಾಂತಿಕ ಪ್ರಶ್ನೆ. ಬಾಬಾ ಸಾಹೇಬರು, ಕಾಂಶಿರಾಮರು ಹುಟ್ಟಿರೋ ದಲಿತರು, ಅವರ ವಿರುದ್ಧ ಇದ್ದಿದ್ದು ಬರೀ ಆಳುವ ಜಾತಿಗಳು, ಆಳುವ ಶಕ್ತಿಗಳು ಅಷ್ಟೇ ಅಲ್ಲ, ಎಷ್ಟು ಈ ಯಥಾಸ್ಥಿತಿ ಕಾಂಗ್ರೆಸ್ನ ದಲಿತರು ಅವ್ರ ವಿರುದ್ಧ ನಿಂತಿದ್ರು. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಮೇಡಮ್ ಅಂದ್ರೆ, ನಮಗೆ ನಾಳೆ ದಿನ ನಾವು ಮಹಿಳಾ ಸಮಾನತೆ ಅಂದ್ರೂ ಎಲ್ಲ ಮಹಿಳೆಯರ ಜೊತೆ ಬರೋಣ, ಬಟ್ ನಾವು ಅದ್ರ ಪರವಾಗಿ ನಿಂತ್ಕೋಬೇಕು. ಯಾಕಂದ್ರೆ ಅದು ಉತ್ತಮ ಸಮಾಜಕ್ಕೆ, ನಮ್ಮ ಮುಂದಿನ ಪೀಳಿಗೆಗೆ ಅದು ಒಳ್ಳೆಯದು. ಮತ್ತೆ ನಿಮ್ಮಂತವರು ನಿಂತ್ಕೊಂಡು ನಮ್ಮ ಜೊತೆ ಸೇರಿದ್ರೆ ಬಹಳ ಒಳ್ಳೆ ಬೆಳವಣಿಗೆ ಆಗುತ್ತೆ. ಜಾತಿ ನಿರ್ಮೂಲನೆ ಆಗಬೇಕು, ಸಮಾನತೆ ಬರಬೇಕು, ಏನಿದೆ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ನಾವೆಲ್ಲ ಸ್ವಾರ್ಥ ಬಿಡಬೇಕು. ನನ್ನೊಟ್ಟಿಗೆ ನನ್ನ ಬಳಗನ ನಾವು ಕರ್ಕೊಳ್ಳೋಬೇಕು. ನಮ್ಮ ಅಂಬೇಡ್ಕರ್ ಅದೇ ಇಟ್ಕೊಂಡು ನಾವೊಬ್ಬರೇ ಮುಂದುವರೆದು ಸಾಲದು. ಇಡೀ ನನ್ನ ಬಳಗನ ಅವರು ನಮ್ಮ ಸಮುದಾಯಕ್ಕೋಸ್ಕರವಾಗಿನ, ನಮ್ಮ ದೇಶದ ಜನ ಏನು ಶೋಷಣೆ ಮಾಡದಂತ ಜನ ಸಮುದಾಯಕ್ಕೋಸ್ಕರವಾಗಿನ ನಮ್ಮ ಜೀವ ಎರಡನ್ನೂ ಕೂಡ ಬಲಿಕೊಟ್ಟು. ಅದಕ್ಕಾಗಿ ಇವತ್ತು ಅವರು ನಮ್ಮಲ್ಲಿ ಹೋಗಿ ತೀರೋಗಿಲ್ಲ, ಅವರು ನಮ್ಮಲ್ಲಿ ಇನ್ನೂ ಜೀವನ ಹೋಗಿದ್ದಾರೆ. ನಾವೆಲ್ಲ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಎಲ್ಲ ಆದರ್ಶ ಇಟ್ಕೊಂಡು ಅವ್ರ ವಿಚಾರಗಳನ್ನು ನಾವು ಅಳವಡಿಸ್ಕೊಂಡು ಈಗ ಮುಂದಿನ ಚುನಾವಣೆಗಳಲ್ಲಿ ಏನಪ್ಪ ಅಂತಂದ್ರೆ, ನಮ್ಮ ಭಾರತೀಯ ಜನತಾ ಪಕ್ಷ ನಾವೆಲ್ಲ ಪ್ರಾಮಾಣಿಕರಲ್ಲ, ನಿಯತರು. ಪ್ರಾಮಾಣಿಕರಾದ್ರೆ ನಾವು ದುಡ್ಡು ತಗೊಳ್ಳಲ್ಲ ಎಲೆಕ್ಷನ್. ನಿಯತಿರೋದ್ರಿಂದ ಬಿಡಪ್ಪ, ಅವ್ರು ದುಡ್ಡು ಕೊಟ್ಟಂದ್ರೆ ನಾವು ಕಾಂಗ್ರೆಸ್ BJP ಅವ್ರು ಓಟ್ ಹಾಕೋದಂದ್ರೆ ಓಟ್ ಹಾಕಿ ಅದು ಅಂತ ಒಂದು ಮನಸ್ಥಿತಿಯನ್ನು ನಾವು ವಿದ್ಯಾವಂತರಾದಂಥವ್ರು ನಮ್ಮ ಊರುಗಳಲ್ಲಿ, ನಮ್ಮ ಸಮಾಜಗಳಲ್ಲಿ, ನಮ್ಮ ಬಂಧುಗಳಲ್ಲಿ ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳೋದು ಮೂಲಕ ಚುನಾವಣೆಗಳಲ್ಲಿ ಏನಾದರೂ ನಾವು ನಮ್ಮ ಮನಸ್ಥಿತಿ ಏನು, ನಮ್ಮ 50% ಸಂಪನ್ಮೂಲ ಇದೆ. ಇನ್ನು 50% ಜನಗಳಲ್ಲಿ ಕೇವಲ 3% ಅಷ್ಟೇ ಸಂಪನ್ಮೂಲ ಇದೆ. ನೋಡಿ, ನಮ್ಮೂರಲ್ಲಿ ಎಲ್ಲೂ ಕೂಡ ಬೇಳೆ ಇಟ್ಟಂತ ಬೇಳೆ ಗೊತ್ತಾಗ್ತಲ್ಲ ರೈತರು ಏನು ಬೇಸಾಯನೇ ಗೊತ್ತಿಲ್ಲ ಅಂತಂದ್ರೆ 100 ಎಕರೆ 100 ಎಕರೆ ಜಮೀನು ನಾವೆಲ್ಲರೂ ಮಾಡ್ತೀವಿ. ನಮ್ಮ ಹೆಸರಿಗೆ ಒಂದು ಗುಂಟೆ ಜಮೀನು. ಇದೇ ಬಹುದೊಡ್ಡ ಅಸಮಾನತೆ, ಇದೇ ಬಹುದೊಡ್ಡ ಅಸಮಾನತೆ. ನಾವೇ ನನ್ನ ಕೇಳ್ತಕ್ಕಂಥ ಬಹುತೇಕ ನನ್ನ ಬಂಧುಗಳು ದೇವಾಲಯ ನಾನು ಜಾತ್ಯತೀತವಾಗಿ ನಾವೆಲ್ಲರೂ ಒಂದೇ ಹೇಳಿ ಶೋಷಣೆ ಕೊಡೋದಂತಾರು. ನಾವೆಲ್ಲ ಇವತ್ತಿಂದ ನಾವು ಜಾಗೃತರಾಗಬೇಕು, ಒಂದು ಕಡಿಮರಾಗಬೇಕು, ಒಂದು ಸಂಕಲ್ಪ ತಗೋಬೇಕು. ನಾವೆಲ್ಲ ಇವತ್ತೊಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡೋಕ್ಕೋಸ್ಕರವಾಗಿನ ನಾವು ತ್ಯಾಗಿಗಳಾಗಬೇಕು. ಬುದ್ಧ ಮೊದಲನೇದಾಗಿ ಪ್ರವಚನ ನೀಡಿದಾಗ ಇದ್ದಂಥ ವ್ಯಕ್ತಿಗಳು ಬರೀ ಕೇವಲ 5 ಮಂದಿ ಮಾತ್ರ. 40 ವರ್ಷದಲ್ಲಿ ಮಧ್ಯಪ್ರಾಚ್ಯ ಅಂದರೆ ಈಗಿನ ಇರಾನು, ದುಬೈ ಏನಿದವೋ ಅಭಿವೃದ್ಧಿ ಅಲ್ವಾ. ದೇವರು ಮಾಡ್ತಾರೆ, ತಂದೆ ಪೆರಿಯಾರ್ ದ್ರಾವಿಡ ಮೂವ್ಮೆಂಟ್ ಮಾಡ್ತಾರೆ, ಮತ್ತೆ ಕಾಂಶಿರಾಮರು 80